ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. 12ವರೆಗೆ ಏನು ಫುಲ್ ಪೆನಲ್ ಟು ಪೆನಲ್ ಏನು ಜನ ಬಂದು ನಮ್ಮನ್ನು ಭೇಟಿ ಆಗ್ತಾ ಇದ್ರು, ಅದನ್ನು ನೋಡಿಬಿಟ್ಟು ಇದು ಕುತಂತ್ರ ಮಾಡ್ಯಾರ. ಯಾಕಂದ್ರೆ CC ಕ್ಯಾಮ್ರಲ್ಲಿ ಸದ್ಯ ಹೊರಗೆ ಬೀಳ್ತದೆ, ಆ CC ಕ್ಯಾಮ್ರಾ ಚೆಕ್ ಆಗ್ಬೇಕು. ಯಾಕಂದ್ರೆ ಆ ಬ್ಯಾಲೆಟ್ ಪೇಪರ್ ಯಾರಾದ್ರೂ ಅವರು ತಂದಿಟ್ಟೆ ಫಸ್ಟ್ BJPಯವರೇ ಬಂದು ಹೇಳೋದು, ಈ ಜನತಾ ಬಜಾರ್ ಬಂದವಂತ ನಮ್ಮ ತಂದು ತೋರಿಸಿದವ್ರೆ ಮಾಜಿ ಅಧ್ಯಕ್ಷ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಲಾಜಿ ಸೌಕರ್ ಅವರು ನಮ್ಗೆ ತಂದು ತೋರಿಸಿದ್ರು. ಹನುಮಂತರಾವ್ ಮಲಾಜಿ ಅವರು ತಂದು ತೋರಿಸಿದ್ರು ಜನತಾ ಬಜಾರ್ದು ಬ್ಯಾಲೆಟ್ ಪೇಪರ್ ತಂದ. ಅವಾಗ ನಮಗೆ ಸಾಧ್ಯ ಅಂತ ನಾವು ಕೂಡ ಹೊರಗೆ ನೋಡ್ಕೊಂಡ್ವಿ. ಆದರೆ ಎಲ್ಲರೂ ಅವರು ಏಜೆಂಟ್ರು, ಕ್ಯಾಂಡಿಡೇಟ್ ಎಲ್ಲರೂ ಸೇರಿ ಎಲೆಕ್ಷನ್ ಆಫೀಸರ್ ಬರ್ಲಿಕ್ಕೆ ಶುರು ಮಾಡಿದ್ರು. ಅವಾಗ ಭಯಭೀತರಾಗಿ ಅಲ್ಲಿ ಎಲ್ಲ ಬೂತ್ನಲ್ಲಿ ಇದ್ದಂಥವ್ರು ಎಲ್ಲರೂ ಓಡೋದು. ಅದನ್ನ ಯಾರು ಖಾಲಿ ಕಂಡ್ರೆ ಇಮಿಡಿಯೇಟ್ ಎಲ್ಲ ಕಡೆನೂ ನೀರು ಹಾಕಬೇಕು. 2 ಕಡೆ ಬೂತ್ನಲ್ಲಿ ನೀರು ಹಾಕಬೇಕು. ಪತ್ರಿಕೆಗಳ ಬಗ್ಗೆ ಸತ್ಯ ಬಯಲಿಗೆ ತಂದಿದ್ದಕ್ಕೆ ಕನ್ನಡಪ್ರಭ ದಿನಪತ್ರಿಕೆಯ ಬೆಳಗಾವಿ ತಾಲೂಕು ವರದಿಗಾರ ಪ್ರಶಾಂತ್ ಚವ್ಹಾಣ್ ಅವರ ಮೇಲೆ ಡಿಸೆಂಬರ್ 3ರಂದು ರೌಡಿಗಳು ಬೀಟ ಹಲ್ಲೆಸಲದೆ ಅವರ ಮನೆಗೆ ನುಗ್ಗಿ ಕುಟುಂಬ ಸದಸ್ಯರ ಮೇಲೆ ದೌರ್ಜನ್ಯವನ್ನು ಎಸಗಿರುತ್ತಾರೆ. ಇದು ಪತ್ರಿಕಾ ಸಂಸ್ಥೆಗಳ ಮೇಲೆ ನೇರ ದಾಳಿಯಾಗಿದೆ. ಈ ಅನುಭವ ಘಟನೆಯನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಆಳಂದ್ ತಾಲೂಕು ಘಟಕ ಅತೀವವಾಗಿ ಖಂಡಿಸುತ್ತದೆ ಮತ್ತು ಕಳಕಳ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸುತ್ತದೆ. ಹಲ್ಲೆಗೊಳಗಾಗಿರ್ತಕ್ಕಂಥವರನ್ನ 24 ಗಂಟೆ ಒಳಗೆ ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸತಕ್ಕದ್ದು. ಪ್ರಶಾಂತ್ ಚವ್ಹಾಣ್ ಅವರಿಗೆ ಉತ್ತಮ ಮತ್ತು ಅವರ ಕುಟುಂಬಕ್ಕೆ ತಕ್ಷಣ ಸರ್ಕಾರಿ ಭದ್ರತೆಯನ್ನು ಕಲ್ಪಿಸಿದ್ದು, ರಾಜ್ಯಾದ್ಯಂತ ಗ್ರಾಮೀಣ ಪತ್ರಕರ್ತರ ಸುರಕ್ಷತೆಗಾಗಿ ವಿಶೇಷ ರಕ್ಷಣಾ ಕಾಯ್ದೆ ನೀತಿ ತಕ್ಷಣವನ್ನು ಜಾರಿಗೊಳಿಸತಕ್ಕದ್ದು. ಪತ್ರಕರ್ತರ ಮೇಲಿನ ದಾಳಿಗಳನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಸಾರ್ವಜನಿಕ ಹೇಳಿಕೆ ನೀಡತಕ್ಕದ್ದು. ತಾಲೂಕಿನ ಪತ್ರಕರ್ತರು ಎಂದು ಹೇಳಿ ಕೆಲ ಯೂಟ್ಯೂಬ್ ಚಾನೆಲ್ಗಳು ದಬ್ಬಾಳಿಕೆ ನಡೆಸುತ್ತಿವೆ ಹಾಗೂ ಈ ಕಾರ್ಯನಿರತ ಪತ್ರಕರ್ತರ ಸಂಘವು ಯಾವುದೇ ಸಂಬಂಧವಿಲ್ಲದಲ್ಲಿ ಈಗಾಗಲೇ ಈ ವಿಷಯ ಕುರಿತು ಒಂದು ಬಾರಿ ಅರ್ಜಿ ಸಹ ಪಟ್ಟಿದ್ದೇವೆ. ಇದರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸಬೇಕು. ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಭಾಗದ ಶಾಸಕರು, ಸಚಿವರು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು. ರಾಜ್ಯಾದ್ಯಂತ ಪತ್ರಕರ್ತರ ಹತ್ಯೆ ಹಾಗೂ ಹಲ್ಲೆಗಳ ಕುರಿತು ಸಮಗ್ರ ಕೂಲಂಕುಷ ತನಿಖೆ ಆಗಬೇಕು ಮತ್ತು ಕಾನೂನು ರಚನೆಯನ್ನು ಮಾಡಬೇಕು. ಈ ಮೇಲ್ಮನವಿಯನ್ನು ತಾವು ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಹಾಗೂ ಮಾನ್ಯ ಗೃಹ ಸಚಿವರಿಗೆ ಕಳುಹಿಸಿಕೊಟ್ಟು ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಆದೇಶ ನೀಡಬೇಕು ಅಂತ ತಮ್ಮಲ್ಲಿ ಕೋರಿಕೊಳ್ಳುತ್ತೇವೆ. ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದರೆ ಪ್ರಜಾಪ್ರಭುತ್ವವೇ ಅಪಾಯದಲ್ಲಿರುತ್ತದೆ. ಈ ಘಟನೆಯಲ್ಲಿ ಸರ್ಕಾರ ತಕ್ಷಣ ಹಾಗೂ ದೃಢ ಕ್ರಮ ಕೈಗೊಳ್ಳಬೇಕೆಂದು ಈ ಮೂಲಕ ಎಲ್ಲ ತಾಲೂಕು ಪತ್ರಕರ್ತರ ಸಂಘವಾಗಿ ನಾವು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಕರೀತಕ್ಕಂಥ ಉದ್ದೇಶ ಏನು, ಬಿಜೆಪಿಯು ಕೆಲವು ದಿವಸಗಳಿಂದ ಹಿಡಿದು ಇವತ್ತು ರಾಜ್ಯ ಸರ್ಕಾರದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ನಾವೆಲ್ಲ ಪತ್ರಿಕೆಯಲ್ಲಿ ನಿನ್ನೆ ನೋಡಿದಾಗ ಗೊತ್ತಾಯಿತು. ಇವತ್ತು ರೈತರ ಬಗ್ಗೆ ಮೊಸಳೆ ಕಣ್ಣೀರುಗಳನ್ನು ಹಾಕಿರ್ತಕ್ಕಂಥ ನಮ್ಮ ಬಿಜೆಪಿ ನಾಯಕರಿಗೆ ಬಹುಶಃ ಕರ್ನಾಟಕ ರಾಜ್ಯ ಸರ್ಕಾರ ಏನು ಕೊಡುಗೆ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಅವರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಸುಮ್ಮನೆ ಪ್ರಚಾರಕ್ಕಾಗಿ ಅಪಪ್ರಚಾರವನ್ನು ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರ ಸತತ ಪ್ರಯತ್ನದಿಂದ ಕಳೆದ 23-24 ಸಾಲಿನಲ್ಲಿ ಸುಮಾರು 3,14,989 ರೈತರಿಗೆ ನಾವು 3,375 ಕೋಟಿ ರೂಪಾಯಿಗಳನ್ನು ನಾವು ಇವತ್ತು ಪರಿಹಾರವನ್ನು ನಾವು ಬಿಜೆಪಿ ಸರ್ಕಾರ ಇದ್ದಾಗ ಹೋರಾಟ ಮಾಡಿದ್ರು ಕೂಡ ಬಿಜೆಪಿಯವರು ಕೊಡದೇ ಇರತಕ್ಕಂಥ ಪರಿಹಾರವನ್ನು ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು 375 ಕೋಟಿ ರೂಪಾಯಿಗಳನ್ನು ನಾವು ಕೊಟ್ಟಿರ್ತಕ್ಕಂಥದ್ದು. ಮತ್ತು 23-24 ಸಾಲಿನಲ್ಲಿ ನೆಟ್ಟೆ ರೋಗದಿಂದ ಏನು ತೊಗರಿ ಹೋಯಿತು ಅವಾಗೂ ಕೂಡ ನಾವೆಲ್ಲ ಸತ್ಯಾಗ್ರಹ ಮಾಡುವುದರ ಮುಖಾಂತರ ನಾವು ಬಿಜೆಪಿ ಸರ್ಕಾರ ಆಗ್ರಹ ಮಾಡಿದ್ರು ಕೂಡ ಅವರು ಕೊಡಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ 181 ಕೋಟಿ ರೂಪಾಯಿಯನ್ನು ಕೂಡ ನಾವು
ಅಂದಿನ ದಿವಸ ನಾವು ಪರಿಹಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು 24-25ನೇ ಸಾಲಿನಲ್ಲಿ 13.37 ಕೋಟಿ ರೂಪಾಯಿಗಳನ್ನು ಕಳೆದ ಇವತ್ತು ಬೆಳೆ ಹಾನಿ, ನಮ್ಮ ಅತಿವೃಷ್ಟಿಯಿಂದ ಮಳೆ ಹೆಚ್ಚಾಗಿ ಬೆಳೆ ಹಾನಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಜಿಲ್ಲೆಯ ಎಲ್ಲ ಶಾಸಕರು ಸೇರಿ ಮುಖ್ಯಮಂತ್ರಿಯವರನ್ನ ಕರ್ಕೊಂಡು ಬಂದು ವೈಮಾನಿಕ ಸಮೀಕ್ಷೆಯನ್ನು ಮಾಡುವುದರ ಮುಖಾಂತರ ನಮ್ಮ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದರಿಂದಲೇ ಇವತ್ತು 498 ಕೋಟಿ ರೂಪಾಯಿಗಳನ್ನು ನಾವು ಈಗಾಗಲೇ 2 ಹಂತದಲ್ಲಿ ರೈತರಿಗೆ ನಾವು ಬೆಳೆ ಪರಿಹಾರವನ್ನು ಹಾಕಿದ್ದೇವೆ. ಸನ್ನದ್ದಿಯಲ್ಲಿ ಅಭಿವೃದ್ಧಿ ಕೆಲಸ ಸ್ವಲ್ಪ ಆಗಿದೆ. ಅಲ್ಲಿ ಒಂದು ಸ್ಮಾರಕನೂ ಮಾಡಿದ್ದಾರೆ, ಗಾರ್ಡನ್ ಇದೆ, ಉದ್ಯಾನವನ ಇದೆ, ಎಲ್ಲ ಇದೆ. ಸುಮಾರು ಒಂದು 10 ವರ್ಷ ಆಯಿತು. ಬಟ್ ಎಲ್ಲ ಹಾಳಾಗ್ತಾ ಇದೆ. ಅದ ನಂತರ ನಾವು ಹೋದ ವರ್ಷ ಇಲ್ಲೇ ಬಂದಂಥ ಕರ್ನಾಟಕ ರಾಜ್ಯದ ಘನತೆಯುತ್ತ ಮುಖ್ಯಮಂತ್ರಿಗಳು ಕೂಡ ಒಂದು ಮನವಿ ಪತ್ರ ಕೊಟ್ಟಿವಿ. ಸಚಿವ ಸಂಪುಟದಲ್ಲಿ ಗುಲ್ಬರ್ಗದಲ್ಲಿ ನಡೆದಂಥ. ಅದಾದ ನಂತರ ಸನ್ನತಿಯಿಂದ ನಾವು ಬೆಂಗಳೂರುವರೆಗೆ ಪಂಚಶೀಲ ಪಾದಯಾತ್ರೆಯನ್ನು ಮಾಡಿವಿ, ಪೂಜ್ಯ ಬಂತೇಜಿಯವರ ನೇತೃತ್ವದಲ್ಲಿ. ಅದು ಸುಮಾರು 20 ದಿವಸದ ಪಾದಯಾತ್ರೆ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಮುಕ್ತಾಯ ಆಯಿತು. ಸಮಾಜ ಕಲ್ಯಾಣ ಸಚಿವರು ಬಂದು ಮನವಿ ತಗೊಂಡು, ತದನಂತರನೂ ಏನೂ ಮಾಡಲಿಲ್ಲ. ಮತ್ತೆ ನಾವು ಪೂಜ್ಯ ಬಂತೇಜಿಯವರ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ. ಆ ಉಪವಾಸ ಸತ್ಯಾಗ್ರಹ 4 ದಿವಸ ನಡೀತು. ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು ಬಂದು ಮನವಿ ಪತ್ರ ತಗೊಂಡು ಕೆಲವು ವಿಷಯಗಳು ಈಗಾಗಲೇ ಅವರು ಮಾಡ್ತಾ ಇದ್ದಾರೆ. ಬಟ್ ನಮ್ಮ ಒತ್ತಾಯ ಏನಿದೆ ಅಂದರೆ, ನೀವು ಯಾವಾಗ ಪ್ರಾಧಿಕಾರ ಮಾಡ್ತೀರಿ ಅದಕ್ಕೆ ಸದಸ್ಯರು ಬೇಕು, ಅಧ್ಯಕ್ಷರು ಬೇಕು, ಕಚೇರಿ ಪ್ರಾರಂಭ ಆಗಬೇಕು, ಆಡಳಿತ ಸುಸಜ್ಜಿತವಾಗಿ ನಡಿಬೇಕು. ಅದಕ್ಕಲ್ಲಿ ಏನು ನಡೀತಾ ಇಲ್ಲ. ಇದು ಬೌದ್ಧರಿಗೆ ತುಂಬ ನೋವಾದ ಸಂಗತಿ ಇದೆ. ಯಾಕಂದ್ರೆ ಅದೇ ಥರ ಅನೇಕ ಮಂಡಳಿಗಳದಾವ, ನಿಗಮಗಳದಾವ, ಅವೆಲ್ಲ ಪ್ರಾರಂಭ ಆಗಿದಾವ. ನಿಮಗೆಲ್ಲರಿಗೂ ಮಾಹಿತಿ ಇದೆ. ಮತ್ತು ಆ ಮಂಡಳಿಗಳಲ್ಲಿ ಸುಮಾರು 100 ಕೋಟಿ 200. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.